ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ. ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ ಆಕಾಶವಾಣಿ ಮಡಿಕೇರಿ. ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. अरे 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 क्या कर रहा है? इधर 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 हम बोल रहे हैं तेरे बीजू का. उतला बोल रहा है? पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है. और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था. पूछना अपने बड़े बुजुर्गों से, कैसे फसल लहलहाती थी, शुद्धता झलकती थी. हाँ, माटी भी तंदुरुस्त और लोग भी. अरे पहली वाली बात कहाँ? पर अब तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं. खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं. धूप में बाल सफेद नहीं किए हैं. हाँ. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है, परंपरागत खेती. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತು ನಮ್ಮ ಜೊತೆಯಲ್ಲಿ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಚೇರಂಬಾಣಿಯ BM ರಘುರಾಮ್ ಅವರಿದ್ದಾರೆ. ಬೈಮನ ರಘು ಅಂತಲೇ ಇವರು ಹೆಚ್ಚು ಜನರಿಗೆ ಗೊತ್ತಿರುವಂಥದ್ದು. ಇವತ್ತು ಅವರ ಕೃಷಿ ಅನುಭವಗಳನ್ನು ತಿಳ್ಕೊಳ್ಳೋಣ. ನಮಸ್ಕಾರ ರಘು ಅವರೇ. ನಮಸ್ಕಾರ ಸರ್. ರಘು ಅವರು, ತಾವು ಎಷ್ಟು ವರ್ಷದಿಂದ ಕೃಷಿಯಲ್ಲಿ ತೊಡಗಿದ್ದಾರೆ? ಸರ್ 50 ವರ್ಷದಿಂದ ನಾನು ಕೃಷಿಯಲ್ಲೇ ತೊಡಗಿದ್ದೀನಿ. ಈಗ ನನಗೆ 73 ಆಗಿದೆ. ಯಾರು ಹೇಳಲ್ಲ, ಯಾರು ಕೇಳಿದ್ರು ನೀನು 50 ಥರ ಇದ್ದೀಯ ಅಂತ ಹೇಳ್ತಾರೆ. ಯಾಕೆಂದರೆ ನನ್ನ ಫಿಟ್ನೆಸ್ ಚಟುವಟಿಕೆ ನನಗೆ ಕೃಷಿ ಆರೋಗ್ಯ ಮೆಡಿಸಿನ್. ನಿಮ್ಮ ತಂದೆಯವರು ಕೃಷಿಯಲ್ಲೇ ತೊಡಗಿದ್ರು. ಅವರು ನನಗೆ ಮಾರ್ಗದರ್ಶನ ಅಂತ ಹೇಳ್ಬೋದು. ವೆರಿ ಸ್ಟ್ರಿಕ್ಟ್. ಒಂದು ವಿದ್ಯೆ ಕಲಿ, ಇಲ್ಲದ್ರೆ ದುಡಿ. ನಾನು ದುಡಿಮೆನೇ ತಗೊಂಡೆ. ವಿದ್ಯೆ ಸ್ವಲ್ಪ ಮಂದ, ಬುದ್ಧಿ ಅಂದಾಗಿದೆ ನಂದು. ಸೋಮವಾರಿಗಳಿಗೆ ಏನು ಗೊತ್ತಾ ಔಷಧಿ? ದುಡಿಮೆ. ನಿಜ ನಿಜ. ಈಗ ಯಾವ್ಯಾವ ಬೆಳೆಗಳನ್ನು ಬೆಳಿತೀರಾ ರಘು ಅವರು? ಮೇನ್ ಕಾಫಿ ಅಂತ ಹೇಳಿದೆ, ಅಲ್ಲಿಂದ ಏಲಕ್ಕಿ ಸುಮಾರು ಎಲ್ಲ ಜನರು ಬಿಟ್ಟಿದ್ದಾರೆ. ನಾನು ಇದುವರೆಗೆ ಸ್ಟಾಪ್ ಮಾಡಿಲ್ಲ. ಪ್ರತಿ ವರ್ಷ 100 ಗಿಡ ನಡ್ತೀನಿ. ಪ್ರತಿ ವರ್ಷ 15-20 ಕೆಜಿ ಕುಯ್ತಾ ಇದ್ದೀನಿ. ಇವತ್ತುವರೆಗೂ ನಾನು ಕುಯ್ತಾ ಇದ್ದೀನಿ. ಕಾಫಿ ಆಯಿತು, ಏಲಕ್ಕಿ ಆಯಿತು, ಆಮೇಲೆ ಅಡಿಕೆನೂ ನನಗೆ ಅದೊಂದು ನವೆಂಬರ್-ಡಿಸೆಂಬರ್ ನಮಗೆ ಸ್ವಲ್ಪ ಹಣಕಾಸಿನ ವ್ಯವಸ್ಥೆ ಕಮ್ಮಿ ಇರ್ತದೆ. ಆ ಟೈಮಲ್ಲಿ ಅದು ಒಳ್ಳೆ ನನಗೆ ಒಂದು ಹಿಡಿತ ಸಿಗ್ತದೆ. ಅದರಿಂದ ಸ್ವಲ್ಪ ನನಗೆ ಒಂದು ಬದುಕಲು ದಾರಿ ಇದೆ. ಕಾಫಿ ಏಲಕ್ಕಿ ಇದ್ಮೇಲೆ ಒಳ್ಳೆ ಮೆಣಸು ಇದ್ದೇ ಇರುತ್ತೆ. ಇದೆ ಒಳ್ಳೆ ಮೆಣಸು ನಂದು ಸೆಕೆಂಡ್ ಮುಖ್ಯ ಬೆಳೆ. ಕಾಫಿ ಬಿಟ್ಟರೆ ನಾನು ಸರ್ ಮತ್ತೆ ಇನ್ನೊಂದು ಹೇಳ್ತೀನಿ, ಒಳ್ಳೆ ಮೆಣಸು ನನಗೆ ಅಪ್ಪಂಗಳ ಅಂಕೇಗೌಡರು ಸೈಂಟಿಸ್ಟ್, ನನ್ನ ಕ್ಲೋಸ್ ಫ್ರೆಂಡ್. ಅವರಿಗೆ ನಾನು ಹೇಳ್ತೀನಿ, ಕಾಫಿ ಗಿಡದಲ್ಲಿ ಮೆಣಸು ನಟ್ಟು ಬೆಳೆಸಿದಂತೆ ತೋರಿಸ್ತೀನಿ ಅಂತ ಹೇಳಿದೆ. ನಮ್ಮ ಮುತ್ತಾತನ ಕಾಲ ಇದ್ದ ಕಾಫಿ ಗಿಡ ಏನು ಮಾಡಿದೆ, ಅಡಿಂದ ಕಡ್ದು ಕೊಂಬಚ್ಚೆಗರ ಮೇಲೆ ಹೈಟಿಗೆ ಬಿಟ್ಟೆ. ಒಳ್ಳೆ ಮೆಣಸು ಅದರಲ್ಲಿ ಹಬ್ಬಿದೆ, ಅಡ್ಡ ಕೊಂಬೆಯಲ್ಲಿ ಕಾಫಿ ಆಗ್ತಿದೆ. ಮಲ್ಟಿ ಕ್ರಾಪ್. ಅದು ಭಾರಿ ಜನ ನೋಡಿ ಖುಷಿ ಪಟ್ಟಿದ್ದಾರೆ. ಅಂಕೇಗೌಡರು ಹೇಳಿದ್ರು, ನಮ್ಮನ್ನ ನೀವು ಮೀರಿಸಿಬಿಟ್ರಲ್ಲ ಅಂತ. ಮತ್ತೆ ಬೇರೆ ಉಪಕಸಬುಗಳು ಇಂಥವೇನಾದರೂ ಮಾಡ್ತೀರಾ? ಇದೆ. ಅದೇ ಪೌಲ್ಟ್ರಿ ಇದೆ, ಹಂದಿ ಸಾಕ್ತೀರಿ, ಕೋಳಿ ಇದೆ, ಡೈರಿ ಇದೆ. ಮತ್ತು ಇನ್ನೊಂದು ನಂದು ಮೇನು ಜೇನು ಸಾಕಾಣಿಕೆ. ನಾನು ಏಕಲವ್ಯ ಅಂತ ಹೇಳ್ಬೋದು. ನಾನು ಟ್ರೈನಿಂಗ್ ತಗೊಂಡಿಲ್ಲ, ಇನ್ನೊಬ್ಬರ ನೋಡಿ ಕಲ್ತಿದ್ದು. ಹೀಗೆ ಅವ್ರು ಮಾಡುವಾಗ ದೂರದ ನೋಡಿ ಕಲ್ತಿದ್ದು. ಈಗ ಕಾಫಿ ಅಂತ ಹೇಳಿದ್ರಿ, ಯಾವ ರೀತಿ ಕಾಫಿ ಇದೆ ನಿಮ್ಮಲ್ಲಿ? ರೋಬಸ್ಟಾ, ಅರಬಿಕಾ. ಯಾವುದು ಮುಖ್ಯವಾದ ಅದರಲ್ಲಿ ನಿಮಗೆ? ನಮಗೆ ರೋಬಸ್ಟಾ. ಅರಬಿನ ಮೊದಲಿತ್ತು, ಅದು ಮತ್ತೆ ಅದಕ್ಕೆ ಬೇಗ ರೋಗಗಳು ಬರೋದು, ಅದನ್ನು ಮೇಂಟೈನ್ ಮಾಡೋಕ್ಕೆ ಕಷ್ಟ ಅಂತ. ರೋಬಸ್ಟಕ್ಕೆ ಯಾವ ಕಾಯಿಲೆ ಬರೋಲ್ಲ, ಅದಂತಾಗಿ ನಮಗೆ ಅದನ್ನು ವರ್ಕೌಟ್ ಆಯ್ತದೆ.
6 ಎಕರೆ ಇದೆ. ನಾನು ಪರ್ ಏಕರ್ 35 ಬ್ಯಾಗ್ ಕುಯ್ತಾ ಇದ್ದೀನಿ. ನಂತರ ನಾನು ಎವರೇಜ್ 200 ಬ್ಯಾಗ್ ಕುಯ್ತೀನಿ 6 ಎಕರೆಗೆ. ಒಳ್ಳೆ ಕ್ರಾಪ್ ಅದು. ಅಲ್ಲೇ ಬಾಕಿದೆಲ್ಲ 5, 15, 20 ಕುಯ್ತಾರೆ. ನಂದು ಹಾಗೆ ನಾನು ವರ್ಷಕ್ಕೆ 4 ಸಾರಿ ಗೊಬ್ಬರ ಹಾಕ್ತೀನಿ. ನಮ್ಮ ತಂದೆಯವರು 12 ಸಾರಿ ಹಾಕ್ತಿದ್ರು. ಮಳೆ ಬಂದಾಗ ಗೊಬ್ಬರ ಹಾಕ್ಸೋದು, ಹೋಗಿ ಹಾಕಿ ಮಕ್ಕಳಂತ. ನಮಗೆ ಈಗ ಅವರು ಒಳ್ಳೆ ಇದು ನಮಗೆ ಮಾರ್ಗ ಕೊಟ್ಟಿದ್ದಾರೆ. ಈಗ ಕಾಫಿ ಬೆಳೆನಲ್ಲಿ ರಘುವರು ನಾವು ಒಳ್ಳೆ ಇಳುವರಿ ಪಡಿಬೇಕಾದ್ರೆ ಏನೇನು ಕೆಲಸಗಳನ್ನು ವರ್ಷವಿಡೀ ಮಾಡ್ತಾ ಹೋಗ್ಬೇಕಾಗತ್ತೆ? ನಿಜವಾಗಿ ಯಾವ ಸೀಸನ್ ಯಾವ ಕೆಲಸ ಉಂಟು ಅದನ್ನು ಮಾಡಲೇಬೇಕು. ಈಗ ಕಾಫಿ ಕುಯ್ದಾದಾಗೆ ನಾವು ಅದನ್ನು ಇದು ಗಿಡ ಕಪಾತು ಮಾಡಿ ಮತ್ತೆ ನಾವು ಅದರ ಬುಡದಲ್ಲಿರೋ ಕಚ್ಚಡ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ನಮಗೆ ಮೆನ್ಯೂರ್ ಹಾಕಿದ್ದು ಸುಲಭ. ಹೇಗೆಂದರೆ ನಾವು ಶುಂಠಿ ಪಲ್ಯ ತಂದೆಯವರು ಎಸ್ಟೇಟ್ಲಿದ್ರು, ಆಗ ಯುರೋಪಿಯನ್ಸ್ ಇದ್ದು, ಅವರೇನು ಮಾಡ್ತಾರೆ ಕಾಫಿ ಕುಯ್ದಾದಾಗೆ ಬುಡ ಕ್ಲೀನ್ ಮಾಡಿ ಗೊಬ್ಬರ ಹಾಕಿ ಮುಚ್ಚಿಬಿಡೋದು. ಅವರು ಮಳೆ ಡೋಂಟ್ ಡಿಪೆಂಡ್ ರೈನ್, ಮಳೆ ಬೇಕಂತಿಲ್ಲ, ಅವ್ರು ಮುಚ್ಚಿಬಿಟ್ಟು ಹೋಗ್ಬಿಡೋದು ಊರಿಗೆ, ಇಂಗ್ಲೆಂಡಿಗೆ. ಮತ್ತು ಮಳೆ ಇರುವಾಗ ಬರೋದು. ಮಳೆ ಶುರು ಆಗೋತ್ತಿಗೆ ನಾವು ಫಸ್ಟ್ ರೌಂಡ್ ಗೊಬ್ಬರ ಹಾಕಬೇಕು. ಇಲ್ಲೆಲ್ಲ ಈಗ ಮಳೆ ಬಂದಂತೆಲ್ಲ ಹಾಕೋದು. ಸರಿಯಾಗಿ ಕಚ್ಚಡ ಮಾಡಬೇಕು. ಕಚ್ಚಡ ಮಾಡ್ಕೊಂಡು ಚಿಗುರು ತೆಗಿಬೇಕು, ಅಡ್ಡ ಚಿಗುರು ತೆಗಿಬೇಕು. ಯಾವಾಗಲೂ ಸೆಂಟ್ರಿಂಗ್ ಅಂತ ಹೇಳ್ತಾರೆ, ಅದು ಮಾಡ್ತಾ ಇರಬೇಕು. ನೆತ್ತಿ ಬಿಡಿಸ್ಬೇಕು, ಅದು ಮೇನು. ಇಲ್ಲದ್ರೆ ಕೊಳೆ ರೋಗ ಬರ್ತದೆ. ಮತ್ತೆ ಒಂದು ಓನರ್ ಆದವನು ದಿನಕ್ಕೆ 1 ರೌಂಡ್ ಬರಬೇಕು. ನಾನು ಟುಡೇ ಇವತ್ತಿಗೆ ಸಹ ಬೆಳಿಗ್ಗೆ 1 ರೌಂಡ್ ಬರ್ತೀನಿ 6 ಎಕರೆಗೆ, ಎಲ್ಲ ಗಿಡ ಮುಟ್ಕೊಂಡು ಬರ್ತೀನಿ. ಯಾಕೆಂದರೆ ನಾನು ಇವತ್ತು ಐ ಡೋಂಟ್ ಡಿಪೆಂಡ್ ದ ಗಾಡ್. ನನಗೆ ದೇವ್ರು ಯಾರು ಗೊತ್ತಾ? ತಂದೆ ತಾಯಿ, ವಿದ್ಯೆ ಕೊಟ್ಟ ಗುರು, 3ನೇದು ಆಕಾಶವಾಣಿ. ನಾನು ಅದು 3ನೇ ಬಿಟ್ಟು ಕೊಡಲ್ಲ. ನಾನು ದೇವ್ರನ್ನ ಹುಡ್ಕೊಂಡು ಹೋಗಲ್ಲ. ಯಾಕೆಂದರೆ ನನಗೆ ಕಾಫಿ ತೋಟವೇ ದೇವರು. ಈಗ ಮುಖ್ಯವಾಗಿ ನೀವು ಈ ಹೂಮಳೆ ಅಂತಾರಲ್ಲ, ಹೂಮಳೆಗೆ ಬರ್ದಿದ್ರೆ ಏನಾದರೂ ನೀರು ಕೊಡ್ತೀರಾ? ಇದೆ, ನೀರಿನ ವ್ಯವಸ್ಥೆ ಇದೆ. ನನಗೆ 3 ಕೆರೆ ಇದೆ. ನಾನು ಅದರಲ್ಲೇ ನೀರು ಹಾರಿಸ್ತಾ ಇದ್ದೀನಿ. ಯಾವಾಗ ಕೊಡಬೇಕಾಗತ್ತೆ? ಈಗ ಈ ಮಾರ್ಚ್ ಫಸ್ಟ್ ವೀಕಿಂದ ಕೊಡಬೇಕು. ಮಾರ್ಚ್ ಫಸ್ಟ್ ವೀಕಿಂದ. ಅವಾಗ ಏನಾದರೂ ಮಳೆ ಬಂದೇ ಬರುತ್ತಲ್ವ? ಮಳೆ ಬಂದು ಒಂದು 5-10 ಸೆಂಟ್ ಬಂದರೆ ಅದು ಹೂ ಬರಲ್ಲ, ಒಡನೆ ಹೊಡಿಬೇಕು ಅಂದರೆ ಮಾತ್ರ. ಮತ್ತೆ ಒಂದು 20 ದಿವಸ ಮಳೆ ಸಿಕ್ಕದರೆ ಬ್ಯಾಕಿಂಗ್ ಹೊಡಿಬೇಕು. ಅದು ಈಗ ನಾನು 3 ಅವರ್ಸ್ ಹೊಡೆದ್ರೆ ಆಗ 1.5 ಅವರ್ಸ್ ಸಾಕು ಸೆಕೆಂಡ್ ಬ್ಯಾಕಿಂಗ್ ಅಂದರೆ ಮಾತ್ರ ಸಕ್ಸಸ್. ನಿಮ್ಗೆ ಎರಡಕ್ಕೂ ಸಾಕಷ್ಟು ನೀರಿದೆ. ಯಾಕೆಂದರೆ ನಂದು ವಾಟರ್ ಸೋರ್ಸ್ ಜಾಗ. 3 ಕೆರೆ ಇದೆ. ಅಲ್ಲಿ ಪರ್ಮನೆಂಟಾಗಿ 3 ಮೋಟ್ರ್ ಅಲ್ಲೇ. ಡೋಂಟ್ ಲಿಫ್ಟ್ ಯಾರಿಗೂ ಬಾಡಿ ಕೊಡ್ತಾ ಇಲ್ಲ. ಮತ್ತು ಸುಣ್ಣ ಏನಾದರೂ ಕೊಡ್ತೀನಿ ಸರ್. ಅದು ನಾನು ಇದು ಕಾಫಿ ಮೊದಲು ರೂಲ್ಸ್ ಪ್ರಕಾರ ಕಾಫಿ ಕುಯ್ಯುವಾಗ ಹಾಕಬೇಕಂತೆ. ಏನು ಯಾಕೆಂದರೆ ಈಗ ಕೆಲಸದವರು ತುಳಿದು ಮಾಡಿ ಆಯ್ತು, ಅದು ಮಣ್ಣಿಗೆ ಮಿಕ್ಸ್ ಆಯ್ತು ಅಂತ ಹೇಳ್ತಾರೆ. ಅದು ಒಂದು ಲೆಕ್ಕದಲ್ಲಿ ಒಳ್ಳೆಯದೇ. ಅಂದರೆ ನಾವೇನು ಕಾಫಿ ಕುಯ್ದಾದ ಮೇಲೆ ಮತ್ತೆ ಮಣ್ಣು ಪರೀಕ್ಷೆ ಏನಾದರೂ ಮಾಡಿಸ್ತೀರಿ. ಯಾವಾಗ ಮಾಡಿಸ್ತೀರಾ ಅದನ್ನ? ಏಪ್ರಿಲ್ ಎಂಡಿಗೆ. ಆಗ ಮಣ್ಣಲ್ಲಿ ಕರೆಕ್ಟ್ ಮಾಯ್ಚರ್ ಇರ್ತದೆ. ಈಗ ಮಳೆಗೆಲ್ಲ ಮಾಡಿಸ್ಬಾರ್ದು, ಅವರಿಗೆ ಅದಕ್ಕೆ ಮಣ್ಣು ಕಲೆಕ್ಟ್ ಮಾಡಿ ಕೊಡೋಕ್ಕಾಗಲ್ಲ. ನಿಜ ಎಲ್ಲ 6.7 ಇದೆ ಒಳ್ಳೆ ಮಣ್ಣು ಪಾಯಿಂಟು. ಒಳ್ಳೆ ರಸಸಾರ pH ಚೆನ್ನಾಗಿದೆ. ಆಮ್ಲೀಯ ಆಗಿಲ್ಲ? ಆಮ್ಲೀಯ ಇಲ್ಲ, ಸರಿಯಾಗಿದೆ. ಸುಣ್ಣ ಏನು ಅಷ್ಟು ಕೊಡೋ ಅವಶ್ಯಕತೆ ಇಲ್ಲ. ಸುಣ್ಣ 2 ವರ್ಷಕ್ಕೊಂದ್ಸಲ ಹಾಕ್ತೀನಿ. ಕೊಡ್ತೀರಾ? ಆದ್ರೂ ಸುಣ್ಣ ಕೊಟ್ಟರೆ ನಮಗೆ ಈ ಹುಳ ಪಟ್ಟಗಳು ಮತ್ತು ಜಿಗಣೆ ಅಂಥದ್ರಲ್ಲಿ ಕಂಟ್ರೋಲ್ ಆಯ್ತದೆ. ಎಲ್ಲದಕ್ಕೂ ಬೆನಿಫಿಟ್. ಅದು ನನಗೆ ತಂದೆ ಹೇಳಿದ್ದಾರೆ ಮೊದಲೇ. ಮಳೆಗಾಲದ ಪ್ರಾರಂಭದಲ್ಲೇ ಗೊಬ್ಬರ ಕೊಡೋದು ನೀವು? 1 ರೌಂಡು ಈಗ ಮಾರ್ಚ್ ಏಪ್ರಿಲ್ ಮಳೆ ಬಂದರೆ ಆಗಲೇ ಹಾಕ್ಬಿಡ್ತೀವಿ. ಒಂದು 2 ಇಂಚು 3 ಇಂಚು ಮಳೆ ಬರಬೇಕು. ಹೂ ಮಳೆ ಸಂದರ್ಭದಲ್ಲೂ ಕೊಡ್ತೀರಾ? ಹೂ ಮಳೆ ಬರುವಾಗ ನಾನು ಒಂದೊಂದು ಕೈ ಒಂದು ಹಿಡಿ 100 ಗ್ರಾಮ್ಸ್ ಯೂರಿಯಾ ಹಾಕಿದ್ರೆ ಸ್ಪ್ರಿಂಕ್ಲರ್ ಮಾಡೋದು. ಆಗ ಯಾಕೆಂದರೆ ಸ್ಟ್ರೆಂತ್ ಬರ್ತದೆ. ಆಮೇಲೆ 2ನೇ ಸುತ್ತು? 2ನೇದು ಮಳೆ ನೋಡಿ, ಮಳೆ ನೋಡಿದಾಗ ಹಾಕೋದು. ಮಳೆ ಒಂದು 2 ಇಂಚಾದ್ರೂ ಬೀಳಬೇಕು, ಮಣ್ಣಲ್ಲಿ ಮಾಯ್ಚರ್ ಇರಬೇಕು. ಜೂನ್ ತಿಂಗಳಲ್ಲಿ ಕೊಡ್ತೀರಾ ಸಾಧಾರಣ? ಇದು ಕೊಡ್ತೀವಿ. ಮತ್ತೆ ಒಂದು ಸೆಕೆಂಡ್ ಡೋಸು ಸೆಪ್ಟೆಂಬರ್, ಮಳೆ ಸ್ವಲ್ಪ ಕಡಿಮೆ ಆದಮೇಲೆ. ಮತ್ತೆ ಮನೆಯಲ್ಲಿ ಬ್ಯಾಲೆನ್ಸ್ ಗೊಬ್ಬರ ಇರ್ತದೆ, ಪುನಃ 1 ರೌಂಡ್ ಹಾಕ್ತೀನಿ. ನಾನು 3 ಸರಿ ಹಾಕ್ತೀನಿ. ಶ್ರಮ ಪಟ್ಟರೆ ನಮಗೆ ಇದೆ, ಯಾರೇ ಕೈ ಕಟ್ಟಿ ಕೂರಬಾರ್ದು. ನಾನು ಹೇಳೋದು ನನ್ನ ಅನುಭವ ಪ್ರಕಾರ. ಮತ್ತೆ ಆಗಿಂದಾಗೆ ಈ ಕಂಬ ಚಿಗುರು ಎಲ್ಲ ಅದು ಕರೆಕ್ಟ್ ತೆಗಿತಾ ಇರ್ತೀವಿ. ಈಗ ನಾನು ಕಾಫಿ ಹಾರ್ವೆಸ್ಟ್ ಮಾಡೋ ಮೊದಲೇ ಲೇಬರ್ ಇಲ್ಲ, ಅಪ್ಪ ಮಗನೇ ಜಾಸ್ತಿ ಕೆಲಸ. ನಮ್ಮ ತಂದೆ ಕಾಲದಲ್ಲಿ 16 ಜನ ಲೇಬರ್ ಇದ್ದರು. ಇವತ್ತು ನನಗೆ ಆಗ ಏನು ಕೆಲಸ ಕೊಡಿ ಅಂತ ಕೇಳ್ಕೊಂಡ್ಬರ್ತಿದ್ರು. ಈಗ ನಾವು ಅವರಿಗೆ 6 ತಿಂಗಳು ತಗೊಂಡು ಕರಿಬೇಕು, ಆದರೂ ಬರಲ್ಲ. ನೀವು ಎಷ್ಟು ಕೊಡ್ತೀರಿ ನೋಡಿ, ಪಕ್ಕದವರು 600 ಕೊಡ್ತಾರೆ, ನಾಳೆ ಅವರು 700 ಕೊಡ್ತಾರೆ. ನಮ್ಮಲ್ಲಿ ಇದು ಪ್ಲಾಂಟರ್ಸ್ ಸ್ಟಡಿ ಇಲ್ಲ. ಎಲ್ಲರ ಕೈ ಹಣ ಇದೆ, ಕಾಂಪಿಟೇಷನ್ ಸ್ಪರ್ಧೆ. ಈ ಮಿಡ್ಲ್ ಸಣ್ಣ ಬೆಳೆಗಾರನಿಗೆ ಭಾರಿ ಏಟು ನಮ್ಮಂಥವ್ರಿಗೆ. ಆದರೆ ನಾನು ಹೆದರೋದಿಲ್ಲ. ಮಗ ಹೇಳ್ತಾನೆ, ಅಪ್ಪ ಮಗ 20 ಬ್ಯಾಗ್ ಕುಯ್ದು ಒಣಗಿಸಿ ಮಾರಿದ್ದೀನಿ, ನೀನು ನಂಬೋದ್ರೆ ನಂಬಿ.
ಅಷ್ಟರ ಮಟ್ಟಿಗೆ ನೀವೇ ನಾನು ಮಾಡಿದ್ದೀನಿ. ಶ್ರಮದಾಯಕವಾಗಿ ನೋಡಿ ತೊಡಗಿಸ್ಕೊಳ್ತಾ ನನ್ನ ಕೈ ನೋಡಿ ಕಾಪಿ ಕುಯ್ದಂಗೆ ಆಗಿದೆ. ಇದು ನಿಮಗೆ ನಾನು ನಿಜವಾಗಿ ಹೇಳೋದು, ನಾನು ಹೊಗಳೋದಲ್ಲ, ನನಗೆ ಜನ ಅವರು ನನ್ನ ತೋರಿಸ್ಬೇಕು. ನೋಡಿ ಇವನು ಹೀಗಿದ್ದು. ನಮ್ಮಲ್ಲಿ ಸುಮಾರು ಗಿಡ ನಡ್ತಿಗೆ ಹೇಳ್ತಾರೆ, ಇದು ನೀನು ತಿಂದು ಅನುಭವಿಸ್ಕೊಂಟ ಅಂತ. ನಾನು ನನಗಾಗಿ ಅಲ್ಲ, ನನಗೆ ಮಕ್ಕಳಿಗೆ ಇಲ್ಲದ್ರೆ ಮೊಮ್ಮಕ್ಕಳಿಗಾಗಿ ಇದು ನಾನು ನಡ್ತಾ ಇರೋದು. ನೀವು ನನ್ನ ಟೀಸ್ ಮಾಡಿ ನಿಮಗೆ ಹಾಗಾದರೆ ಸುಮ್ಮನೆ ಇಲ್ಲ. ಇನ್ನೊಬ್ಬನು ಯಾವ ಒಂದು ಕೆಲಸ ಮಾಡಬೇಕಾದ್ರೂ ಅವರು ನಮಗೆ ಮಾಡು ಅಂತ ಹೇಳಬೇಕು, ಇದು ಮಡಿ ಅಂತ ಹೇಳ್ಬಾರ್ದು. ಸರಿ, ಅಂದರೆ ಈಗ ಈ ಕಾಫಿ ಬೆಳೆನಲ್ಲೂ ಏನಾದ್ರು ರೋಗ ಇಂಥದ್ದು ಕಾಣಿಸ್ಕೊಳ್ಳುತ್ತಾ? ಇದು ಸ್ವಲ್ಪ ಇದು ಕೊಂಬೆ ಸಾಯೋದು ಅಂತ ಹೇಳ್ತಾರೆ. ಅದು ಏನು ಒಣಗಿಬಿಡೋದು ಅದಾಗುತ್ತೆ. ಅದನ್ನಕ್ಕೆ ಅವರು ಕಾಪಿ ಬೋರ್ಡ್ ಪ್ರಕಾರ ಅದನ್ನು ಕಟಾವು ಮಾಡಿ ತೆಗೆದು ಸುಟ್ಟು ಬಿಡ್ಬೇಕಂತಾರೆ. ಅದು ಕಂಟ್ರೋಲ್ ಮಾಡಿದೆ ನಾನು ಮಾಡ್ತೇವೆ. ಕೊಳೆ ರೋಗ ಅಂತ ಬರುತ್ತಲ್ಲ, ಕೊಳೆ ರೋಗಕ್ಕೆ ಶೇಡ್ ಇರಬಾರ್ದು. ಮರದಲ್ಲಿ ಜಾಸ್ತಿ ಇರಬಾರ್ದು. 40 ಅಡಿ ಹೈಟ್ವರೆಗೆ ಯಾವ ಮರದ ಬ್ರಾಂಚ್ ಇರಬಾರ್ದು. ಅದು ನೀರು ಹನಿ ಬಿದ್ದು ಮತ್ತೆ ಇದು ಸೆಂಟ್ರಿಂಗ್ ಮಾಡೋದು. ಯಾಕೆಂದರೆ ಈ ಕೊಳೆ ರೋಗ ಬರೋದಾಗಿ ಗಾಳಿ ಸೇರಬೇಕು. ಈಗ ಎಲೆ ಅಂಟುಕೊಂಡಿದ್ರೆ ಕೊಳ್ತೋಗ್ತದೆ ಗಿಡ. ಆದ್ದರಿಂದ ನಾವು ಮುಖ್ಯವಾಗಿ ನೆತ್ತಿ ಬಿಡಿಸೋದು ಬಹಳ ಮುಖ್ಯ, ಮೇನ್. ಅದು ಹ್ಯಾಂಡ್ಲಿಂಗ್ ಮಾಡಲೇಬೇಕು. ನೀವು ಏಕೆ ಈ ರೋಡ್ ಸೈಡ್ ಕಾಪಿ ಕ್ರಾಪ್ ನೋಡಿ, ಯಾಕೆ ವೆಹಿಕಲ್ ಎಲ್ಲೇ ವೈಬ್ರೇಷನ್, ಈಗ ಮನಸ್ಸು ಮುಟ್ಟಿದ್ರೆ ಸಾಕು ಅವಕ್ಕೆ ಸಂತೋಷ ಆಗ್ತದೆ. ಇದು ಈ ವರ್ಷ ಕಾಪಿ ಇದು ನೆಕ್ಸ್ಟ್ ಇಯರ್ ಹೋಗೋದಲ್ಲ ತೋಟಕ್ಕೆ, ಪ್ರತಿದಿನ ಹೋಗ್ಬೇಕು. ನನ್ನ ಕೇಳ್ತಾರೆ, ಏನಪ್ಪ ವಾಕಿಂಗ್ ತೋಟ? ಹೌದು, ನನಗೆ ನಾನು ಗಿಡಗಳನ್ನ ಮಾತಾಡ್ಸ್ಕೊಂಡು ಬರ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಕಳೆ ಎಷ್ಟು ಸರಿ ತೆಗಿತೀರಾ? ಕಳೆ ಈ ವರ್ಷ ಕಂಡಬಟ್ಟೆ ಮಳೆಯಿಂದಾಗಿ 5 ಸರಿ ಆಗಿದೆ. 5 ಸರಿ. ಮತ್ತು ಫೈನಲ್ ಇದು ಕೊಚ್ಚಕತೆ ಹೆರ್ತೆ ಅಂತ ಹೇಳೋದು, ಕ್ಲೀನ್ ಮಾಡೋದು, ಅದು ಅಲ್ಲಿಗೆ ಆಯಿತು. ಮತ್ತು 5 ವರ್ಷಕ್ಕೊಂದ್ಸರಿ ಸಬ್ಬಕ್ತೆ, ಅದು ರೂಟ್ ಕಟ್ಟಾಗಬೇಕು, ಬೇರುಗಳು. ಇದು ಚೇರಿ ಬೇರು ಅಂತ ಬರ್ತದೆ, ಅದೆಲ್ಲ ಗುದ್ದಲಿ ಕಟ್ಟಾದರೆ ನಮಗೆ ಗಿಡ ಹೆಲ್ದಿಯಾಗಿ ಬರ್ತದೆ. ಅರೇಬಿಕಾ ಎಷ್ಟಾಗುತ್ತೆ ನಿಮ್ಮದು ಇದು ಕಾಫಿ ಇಳುವರಿ? ಅರೇಬಿಕಾ ಮೊದಲು ನಮ್ಮ ಅಪ್ಪನ ಕಾಲದಲ್ಲಿ ಹೈಯೆಸ್ಟ್ ಕಾಫಿ ಇಡೀ ಚಾರಮಣೆ ಕುಯ್ದವ್ರು ನಮ್ಮ ತಂದೆ 120 ಬ್ಯಾಗ್. ಈಗ ಸದ್ಯ ಎಷ್ಟು ಕೊಯ್ತಾ ಇದ್ದಾರೆ? ಈಗ ಹೋಗಿ 10 ಬ್ಯಾಗ್ ಬಂದಿದೆ. ಅಂದರೆ ಅದು ಈಗ ಇಂಟರ್ ಕ್ರಾಪ್, ಅದು ಸಪ್ರೇಟ್ ಇಲ್ಲ, ಕಡಿಮೆ ಇದ್ದಾವೆ. ಅಂದರೆ ಅದು ಇಲ್ಲಂತಿಲ್ಲ, 10-15 ಬ್ಯಾಗೆಲ್ಲ ಬರ್ತದೆ. ಮತ್ತು ರೋಬಸ್ಟಾ ಎಷ್ಟರ ಮಟ್ಟಿಗೆ ಇಳುವರಿ ಬರ್ತಾ ಇದೆ? ಇಳುವರಿ ನಾನು 35 ಬ್ಯಾಗ್ ಪರ್ ಏಕರ್. ಅದು ನಾನು ಗ್ಯಾರಂಟಿ, ನನಗೆ ಕಾಫಿ ಹೂಲೇ ಗೊತ್ತಾಗ್ಬಿಡ್ತದೆ ಅಂತ. ನನಗೆ 40 ಬ್ಯಾಗ್ ಪರ್ ಏಕರ್ ಕುಯ್ಬೇಕಂತಿದೆ. ನೆಕ್ಸ್ಟಿಗೆ ಒಳ್ಳೆ ಇದಿದೆ, ಮೊಗ್ಗು ಇದೆ. ಚೆರ್ರಿನೇ ಮಾಡ್ತೀರಾ ನೀವು? ಚೆರಿ ಪಾರ್ಚಮೆಂಟ್ಗೆ ಅದು ನಮ್ಮ ಕೈಯಿಂದ ಸುಧಾರಣೆ ಮಾಡೋಕ್ಕಾಗಲ್ಲ, ಮೆಷಿನರಿ ಕಾಸ್ಟ್ಲಿ. ಅಂದರೆ ಎಷ್ಟು ಇಳುವರಿ ಬಂದರೆ ಈ ಖರ್ಚು ವೆಚ್ಚಕ್ಕೆಲ್ಲ ಸರಿ ಹೋಗುತ್ತೆ ಅಂತಾರೆ ಕಾಫಿನಲ್ಲಿ? ಕಾಫಿ ನಾವು ಇದು ಒಳ್ಳೆ ರೇಟು. ನನಗೆ 10,000 ಸಿಕ್ಕಿರೋ ಒಳ್ಳೆ ರೇಟ್. ನಾನು ಕ್ಯಾಲ್ಕುಲೇಷನ್ ಮಾಡ್ತೀನಿ, ಯಾವ ಕೆಲಸ ಮಾಡಬೇಕಾದ್ರು 10,000 ಇದ್ದರೆ 4,000 ರೂಪಾಯಿ ಖರ್ಚು ಬಿಡಿ ಒಂದು ಬ್ಯಾಗಿಗೆ. ಒಂದು ಬ್ಯಾಗಿಗೆ ಅಷ್ಟು ಖರ್ಚು ಅಂತ ಬಿಡಿ, 6,000 ರೂಪಾಯಿ ಇನ್ಕಮ್ ಇದೆ. ಅದು ಜನರು ಕ್ಯಾಲ್ಕುಲೇಷನ್ ಮಾಡಬೇಕು. ನನಗೆ ರೇಟ್ ಕಮ್ಮಿ ಆಯಿತು, ಜಾಸ್ತಿ ಆಯಿತು, ಅದನ್ನು ತಿಳ್ಕೊಳ್ಳಿ. ಸ್ವಲ್ಪ ತಲೆ ಓಡಿಸ್ಬೇಕು, ಸುಮ್ಮನೆ ಅಲ್ಲ. ಕಾಫಿ ಕೃಷಿ ಒಳ್ಳೆಯ ಲಾಭ. 10,000 ಗುಡ್ ರೇಟ್. ನಾನು ಇದುವರೆಗೆ ನನಗೆ ಲಾಸ್, ನಾನು ಹ್ಯಾಪಿಯಾಗಿದ್ದೀನಿ. ಏಲಕ್ಕಿ ಗಿಡಗಳು ಎಷ್ಟಿರ್ಬೋದು ಅಂತೀರಿ? ನಾನು ಈಗೊಂದು 300 ಪ್ಲಾಂಟ್ ಇದೆ. ನಾನು ಪ್ರತಿ ವರ್ಷ ಎಲ್ಲಿ ಶೇಡ್ ಜಾಗದಲ್ಲಿ ಹಾಕ್ತಾ ಇದ್ದೀನಿ. 100 ಗಿಡ ಜೂನ್ ತಂದು ಹಾಕ್ಬಿಡ್ತೀನಿ ಅಪ್ಪಗಳಿಂದ. ಅದು ಇಂಥ ತಳಿ ಅಂತ ಏನಾದರೂ ಹಾಕ್ತಾರೆ? ಮಂಜಿರ್ಬಾದ್ ಅಂತ ಹೇಳ್ತಾರೆ. ಮಂಜಿರ್ಬಾದ್ ಒಳ್ಳೆ ಇದು ಎಳ್ಳು, ಅದೇ ತಂದು ಹಾಕ್ತಾರೆ. ಮತ್ತು ನೆಲ್ಯಾಣಿ ಸ್ವಲ್ಪ ಹಾಕಿದ್ದೀನಿ, ನೆಲ್ಯಾಣಿ ಗೋಲ್ಡ್. ಅದು ಒಂದು ಬುಡದಲ್ಲಿ 2 kg ಬರ್ತದೆ. ಇದು 6 kg ಬರ್ತದೆ. 100 ಗಿಡಲ್ಲ 50 kg ಬರ್ತದೆ. ಅದಕ್ಕೂ ಕೂಡ ನಾವು ಕಾಲಕ್ಕೆ ಸರಿಯಾದ ಕ್ರಮ ಅನುಸರಿಸಬೇಕಾಗ್ತದೆ. ಅದನ್ನ ನಾವು ಮಕ್ಕಳನ್ನ ಸಾಕಿದಾಗ ಸಾಕಬೇಕು, ಗೊಬ್ಬರನೂ ಕೊಡಬೇಕು, ಮತ್ತು ಸಮ್ಮರ್ಲಿ ನೀರು ಕೊಡಬೇಕು. ಸುಮ್ಮನೆ ಬಿಟ್ಟರೆ ಒಣಗೋಗ್ಬಿಡ್ತದೆ. ನೀವು ಬೇಸಿಗೆಯಲ್ಲಿ ನೀರು ಕೊಡ್ತೀರಾ? ಕೊಡ್ತೀವಿ. ನಾನು ಬಿಡೋದಲ್ಲ. ನಾನು ಇವತ್ತು ಮನೆದು ಹೂ ತೋಟ ನಾನೇ ಮಾಡೋದು. ಬಂದು ನೋಡಿ ಒಂದಿನ ಬರ್ರಿ, ನಿಮಗೆ ಟೈಮ್ ಆದರೆ ಬನ್ನಿ. ನಾನು ಬಾಯಿಲಿ ಹೇಳೋದಲ್ಲ, ಕೈಲೇ ಮಾಡೋದು ತೋರಿಸ್ತೀನಿ. ಏಲಕ್ಕಿ ಇಳುವರಿ ಚೆನ್ನಾಗಿದೆಯಾ? ಅದು ಚೆನ್ನಾಗಿದೆ. ಪರ್ಲ ಒಳ್ಳೆ ರೇಟ್ ಸಿಗ್ತೀವಿ ಸರ್, 2,000 ಪರ್ kg. ಒಳ್ಳೆ ರೇಟ್. ಅಂದರೆ ಇನ್ನೇನೇನು ಕ್ರಮ ಅನುಸರಿಸಬೇಕಾಗತ್ತೆ ಏಲಕ್ಕಿಯಲ್ಲಿ ಒಳ್ಳೆ ಇಳುವರಿ ಪಡಿಬೇಕು ಅಂದರೆ? ನೀರು ಕೊಡೋದು ಒಂದಾಯಿತು ಬೇಸಿಗೆಯಲ್ಲಿ, ಮತ್ತು ಇದು ಏಲಕ್ಕಿ ಪಿಕ್ಕಾದಾಗೆ ಒಣಗಿದ ಎಲೆಗಳ ತೆಗಿಬೇಕು. ಗರಿಗಳೆಲ್ಲ ಮತ್ತೆ ತೆಗೆದಾಗ ಆ ಟೈಮಲ್ಲಿ ಇದು
ಟಿಲ್ಲರ್ಸ್ ಬರ್ತದೆ ಆಡಿಂದ ಬೆಳ್ಳೆಗಳು, ಕೊತ್ತುಗಳು, ಅಲ್ಲಲ್ಲ ಇದು ಕಂದುಗಳು. ಕಂದುಗಳು. ಹಾಂ. ದೂರದ ಮಣ್ಣು ತೆಗೆದು ಅದನ್ನು ಮುಚ್ಚಬೇಕು. ಮಣ್ಣು ಹಾಕ್ಬಿಟ್ಟು ಮತ್ತೆ ಒಣಗಿದ ಎಲೆಗಳನ್ನು ಗಿಡದ ಸುತ್ತ ಹಾಕಬೇಕು. ಯಾಕೆ ಆಗಲು ಮಾಯ್ಶ್ಚರ್ ಕಂಟ್ರೋಲ್ ಮಾಡಬೇಕು, ಮಾಯ್ಶ್ಚರ್ ಇರಬೇಕಲ್ಲಿ. ಅಂದರೆ ಮಳೆಗಾಲದಲ್ಲಿ ನಮಗೆ ಸಾಕಷ್ಟು ತೇವಾಂಶ ಇರುತ್ತೆ, ಆದರೆ ಮಳೆ ಕಡಿಮೆ ಆದಮೇಲೆ ಇದು ಈ ಥರ ಕೆಲಸ ಮಾಡಿದ್ರೆ ಗ್ಯಾರಂಟಿ ಅಲ್ಲಿ ಗಿಡನ ಉಳಿಸ್ಕೊಳ್ಬೋದು. ಅಂದರೆ ಕೊಯ್ಲು ಆಗಸ್ಟಿಂದನೇ ಪ್ರಾರಂಭ ಆಗುತ್ತೆ. ಇಲ್ಲ, ಜೂನ್, ಜುಲೈ, ಆಗಸ್ಟಿಂದ ಡಿಸೆಂಬರ್ವರೆಗೆ. 4th ಕೊತ್ತು ಎಳೆಯ ಅಂತ ಹೇಳೋದು ಫೈನಲ್. 3 ಸರಿ ಒಳ್ಳೆ ಫಸ್ಟ್ ಒಂದು ರೌಂಡ್ ಹಣ್ಣು ಇರ್ತೀವಿ, ಸೆಕೆಂಡ್ ಮೊದಲ ಫಸಲು, ಎರಡನೇದು ಹೆವಿ, 3 ಅಂತ 4 ಟ್ರಿಪ್ ಕುಯ್ತೀವಿ. ಡಿಸೆಂಬರ್ಗೆ ಆಯ್ತದೆ. ಡಿಸೆಂಬರಿಗೆ ಮುಗಿದ ಸಸಿಗಳೇನು ಮಾಡ್ಕೊಳ್ಳಲ್ಲ, ನೀವು ತಂದು ಬಿಡ್ತೀರಾ? ಇಲ್ಲ, ನಾನು ಸುಮಾರು ಮಾಡ್ತೀನಿ. ನಮ್ಮ ತೋಟದಲ್ಲೇ ಬಿದ್ದು ಹುಟ್ಟಿರ್ತದೆ, ಅದನ್ನೇ ಪ್ಲಾಂಟ್ ಮಾಡ್ತೀನಿ. ಅಂತ ರೋಗಗಳು ಕೀಟಗಳೇನು ಕಾಣಿಸ್ಕೊಳ್ಳಲ್ಲ ಏಲಕ್ಕಿಯಲ್ಲಿ? ಇಲ್ಲ, ಸುಣ್ಣ ಹಾಕಿದರೆ ಒಳ್ಳೆಯದು. ಸುಣ್ಣ ಅದಕ್ಕೂ ಕೊಡಬೇಕಾಗುತ್ತೆ. ಗೊಬ್ಬರ ಯಾವ್ಯಾವ ಕೊಡ್ತೀರಾ ಏಲಕ್ಕಿಗೆ? ಏಲಕ್ಕಿಗೆ ಗೊಬ್ಬರ ಅದೇ ಮಳೆ ಹಿಡಿಯುವಾಗಲೇ, ಮಳೆ ಪ್ರಾರಂಭದಲ್ಲಿ ಬೇವಿನ ಹಿಂಡಿ ಹಾಕ್ತೀನಿ. ಬೇವಿನ ಹಿಂಡಿ ಅದು ಒಳ್ಳೆಯದು, ಮೆಡಿಸಿನ್ ಅದಕ್ಕೆ. ಅದು ಸಿಗುತ್ತಾ ಬೇವಿನ ಹಿಂಡಿ? ಸಿಗ್ತದೆ, ಭಾರಿ ಕಾಸ್ಟ್ಲಿ, 1850 kg. ಒಂದೊಂದು ಗಿಡಕ್ಕೆ ಎಷ್ಟು ಹಾಕ್ಬೋದು ಅಂತೀರಿ? ಅರ್ಧ kg ಹಾಕ್ತೀನಿ. ಅರ್ಧ kg ಹಾಕ್ಬೋದು. ಅದು ಒಳ್ಳೆ ಸಾವಯವ ಗೊಬ್ಬರ. ಸಾವಯವ ಒಳ್ಳೆಯದು. ನನ್ನಿಲ್ಲ ಅದರಲ್ಲಿ ನಾನು ಅದರ ಎಲೆ ನೋಡ್ತೇ ಗೊತ್ತಾಯ್ತದೆ. 1 ತಿಂಗಳಿಗೆ ಎಲೆ ಎಲ್ಲ ಲೀವ್ಸ್ ಎಲ್ಲ ಗ್ರೀನ್ ಆಗಿರ್ತದೆ, ಅಂದರೆ ಶಕ್ತಿ ಇದೆ ಅಂತ ಆಯ್ತು. ಅಂದರೆ ಈ ಏಲಕ್ಕಿ ಕಾಯಿಗಳನ್ನ ಬಿಸಿಲಲ್ಲಿ ಒಣಗಿಸ್ಕೊಳ್ತೀವಿ? ಇಲ್ಲ, ನಮ್ಮದು ಈ ಏಲಕ್ಕಿ ಗೂಡು ಅಂತ ಹೇಳೋದು. ನಮ್ಮದು ಮೊದಲು ಮಿಷಿನ್ ಗೂಡು ಅಂತಂದರೆ ಟ್ರೇ ಹಾಕಿ ಒಣಗಿಸೋದು. ನಾನು ಏನು ಮಾಡಿದ್ದೀನಿ, ಇದು ಸ್ವಂತ ಒಂದು ಗೂಡು ಮಾಡಿದ್ದೀನಿ. ಈ ಬಸ್ದು ಪ್ಲೇಟ್ಗಳಿದೆಲ್ಲ ಅಡಿದೆ ಕಟ್ ಪೀಸ್ನೆಲ್ಲ ಹೀಗೆ 6 ಅಡಿಗೆ ಕಟ್ ಮಾಡಿ ಇಟ್ಟು, ಅದರ ಮೇಲೆ ಒಂದು ಮೆಟಲ್ ಶೀಟ್ ಹಾಕಿ ಅದರ ಮೇಲೆ ಮಣ್ಣು 3 ಇಂಚು ಅದರಲ್ಲಿ ಒಣಗಿಸ್ತಿದ್ದೀನಿ. ಚೆನ್ನಾಗಿ ಒಣಗಿಸ್ತೀನಿ, ಚೆನ್ನಾಗಿ ಆಗುತ್ತೆ. ಒಳ್ಳೆ ಒಂಥರ ಹಸಿರು ಬಣ್ಣನೂ ಇರ್ತದೆ. ನಂದೇ ಸ್ವಂತ ಐಡಿಯಾ. ಓಹೋ, ಅಂದರೆ ಏಲಕ್ಕಿ ಕೃಷಿ ಒಳ್ಳೆ ಲಾಭನೇ ಅಂತಾರೆ. ಕೊಡಗಲ್ಲಿ ಯಾವ ಬೇಲರ್ ಅಂತಿಲ್ಲ, ಯಾವ ದುಡಿಬೇಕು. ಕೆಲವು ಜನರು ಇವತ್ತು ಗಿಡ ನಟ್ಟು ಭರವಸೆ ನೋಡೋದು. ನಾನು ಅಲ್ಲಿ ಕಡೆ ಒಂದು ಗಿಡ ನಟ್ಟಿದ್ದೆ, ಅದು ಉಂಟ ನೋಡೋಕೆ ಹೋಗೋದು. ನೆಲ್ಯಾಡಿ ಗೋಂಡ್ಲಲ್ಲ, ಅದು ಪ್ರತಿ ತಿಂಗಳು ಕೊಯ್ಲು ಬರ್ತಾ ಇರುತ್ತೆ. ಅದು ನಾವು ಫುಲ್ ಸಮ್ಮರ್ನ ನೀರು ಕುಟ್ಕೊಂಡ್ರೆ ಥ್ರೋಟ್ ದ ಇಯರ್ ಡ್ರಾಪ್ ಅದು ಬರ್ತಲೇ ಇರುತ್ತೆ. 12 ಅಡಿ ಹೈಟ್ ಬರ್ತದೆ ಇಲ್ಲಿ ಅದರ ಇದು ಸ್ಟಮ್. ಪ್ರತಿ ತಿಂಗಳು ಕೊತ್ತುಗಳು ಬರೋದು, ಕಾಯಾಗೋದು ಆಗ್ತಾರೆ. ಯಾವುದಕ್ಕಿದ್ರೆ ಆಯ್ತದೆ. ಈಗ ಫಾರ್ ಎಕ್ಸಾಂಪಲ್ ನಿಂಬೆಹಣ್ಣು ಇಲ್ಲಿ ಕೊಡಗಲ್ಲಿ ಮಳೆಗಾಲ ಆಗೋದು ಅಂತ ಹೇಳ್ತಾರೆ. ನಾನು ಒಂದು ಗಿಡಕ್ಕೆ ಬೇಸಿಗೆಯಲ್ಲಿ ನೀರು ಹೊಡಿತೇನೆ, ಸಮ್ಮಲ್ಲಿ ಸಹ ನಿಂಬೆಹಣ್ಣು ಕುಯ್ತಿದ್ದೀನಿ ನೋಡಿ. ಅದೇ ಅವಾಗಲೇ ಹೆಚ್ಚು ಬೇಡಿಕೆ, ಯಾಕೆಂದರೆ ಬಹಳ ಬಿಸಿಲಿದ್ದಾಗಲೇ ನಿಂಬೆಹಣ್ಣಿಗೆ ಬೇಡಿಕೆ. ಹಾಗಾಗಲ್ಲ, ಕ್ರಾಪ್ ತೆಗಿಬೋದು. ಬರೀ ಮಳೆನೇ ನಂಬಿಕೊಂಡು ಬದುಕಬಾರ್ದು. ಅಂದರೆ ನೆಲ್ಯಾಣಿ ಗೋಲ್ಡ್ಗೆ ಸಾಕಷ್ಟು ಗೊಬ್ಬರ ಕೊಡಬೇಕಾಗತ್ತೆ. ಹೆಚ್ಚು ಇಳುವರಿ ಕೊಡೋದ್ರಿಂದ ಗೊಬ್ಬರನೂ ಹಾಗೆ ಕೊಡಬೇಕಾಗತ್ತೆ. ಅದರಲ್ಲಿ ಒಂದು ಗಿಡದಲ್ಲಿ, ಒಂದು ಬುಡದಲ್ಲಿ ಎವರೇಜ್ 2 kg, 4,000 ರೂಪಾಯಿ ಇನ್ಕಮ್. ಮತ್ತು ಈ ಒಳ್ಳೆ ಮೆಣಸನ್ನು ಕೂಡ ನೀವು ಬೆಳೀತಾ ಇದ್ದೀರಾ? ಎಷ್ಟು ಬಳ್ಳಿಗಳಿದ್ದಾವೆ? ಒಳ್ಳೆ ಮೆಣಸು ನಂದೊಂದು 200 ಮರಕ್ಕೆ ಹಬ್ಬಿಸಿದ್ದೀನಿ. ಚೆನ್ನಾಗಿದ್ದಾವೆ ಎಲ್ಲ? ಚೆನ್ನಾಗಿದೆ. ಅಂದರೆ ಈ ಸರಿ ಸ್ವಲ್ಪ ಮಳೆಗಳ ಕಾಯಿಲೆ ಬಂದುಬಿಟ್ಟೆ, ಎಲೆ ಅದಕ್ಕೆ ಹಳದಿ ಬಣ್ಣಕ್ಕೆ ತಿರುಗ್ತಾ ಇದೆ. ಅದಕ್ಕೆ ಅಂಕೇಗೌಡನ ಕೇಳ್ತೀವಿ, ಬೋರ್ಡ ಮಿಕ್ಸರ್ ಹೊಡಿ ಅಂತಿದ್ರು. ಅದು ಹೊಡೆದ್ರೆ ಕಂಟ್ರೋಲ್ ಆಯ್ತದೆ. ಮಾಡ್ತಾ ಇದ್ದೀರಾ? ಅದನ್ನ ಮಾಡ್ತಾ ಇದ್ದೀವಿ. ಮತ್ತೆ ಮರುಗೋಡು ಶೈಲಿ ಇವರು ಕಟ್ಟೆಮನೆ ಪ್ರೇಮ್ ಅಂತವ್ರು ಗೊತ್ತಲ್ಲ? ಹೌದೌದು. ಅವರು ಪ್ರತಿ ಬುಡಕ್ಕೆ ವಾರಕ್ಕೆ 1 ಬಿಂದಿಗೆ ನೀರು ವಹಿಸ್ತಿದ್ದಾರೆ. ಒಳ್ಳೆ ಮೆಣಸನ್ನು ಕಂಟ್ರೋಲ್ ಮಾಡೋದು. ಅಲ್ಲಿ ಹೈಯೆಸ್ಟ್ ಒಳ್ಳೆ ಮೆಣಸು ಅವರು ತೇವಾಂಶವನ್ನು ಕಾಪಾಡ್ಕೊಳ್ಳೋಕೆ ಅಲ್ಲಲ್ಲೇ ಡ್ರಮ್ ಇಟ್ಟಿದ್ದಾರೆ, ನೀರು ತುಂಬಿಸಿಡೋದು. ಕೆಲಸ ಬಿಡೋದು, ವಾರಕ್ಕೆ 1 ಬಿಂದಿಗೆ. ನಾನು ಕಣ್ಣಾರೆ ನೋಡಿ, ಬಳ್ಳಿಗೆ 1 ಬಿಂದಿಗೆ ವಹಿಸ್ತಾರೆ. ಅದು ಬುಡಕ್ಕೆ ಒಯ್ದು ಬಿಡೋದು. ಅಂದರೆ ತೇವಾಂಶ ಇದ್ದರೆ ಒಳ್ಳೆಯದು, ಚೆನ್ನಾಗಿ ಬರುತ್ತೆ. ನಾವು ಕುಯ್ದ ಮೇಲೆ ನೋಡೋದಿದ್ರೆ ಇರ್ತದೆ ಬಳ್ಳಿ, ನೀರು ಕೊಡ್ಬೇಕು ಯಾವುದಕ್ಕೂ. ಅಂದರೆ ಹೋದ ಬಳ್ಳಿಗಳನ್ನೆಲ್ಲ ಪ್ರತಿ ವರ್ಷ ಹಾಕ್ತಾ ಇರ್ತೀರ ನೀವು? ಅಂಕೇಗೌಡರನ್ನ ಕೇಳಿದೆ, ಸರ್ ನನಗೆ ಮರ ಇಲ್ಲ ನಡಕ್ಕೆ ಏನು ಮಾಡೋದು ಅಂತ. ರಘುವರನ್ ಈ ವರ್ಷ ಇಲ್ಲಿ ನಟ್ಟಿದ್ದಾರೆ, ಈ ಅಪೋಸಿಟ್ ಇಲ್ಲೊಂದು ನೋಡಿ, ಮುಂದಿನ ವರ್ಷ ಈ ಕಡೆ ನೋಡಿ, ಈ ಕಡೆ ನೀವು 4 ವರ್ಷಕ್ಕೆ ಜಾಗ ಸಿಗ್ತದೆ. ಅದ್ರಲ್ಲಿ ಯಾವ್ದಾದ್ರು ಒಂದು ಇರ್ತದೆ ಬಳ್ಳಿ. ಅಂದರೆ ಬಳ್ಳಿ ಹೋದಂಗೆ ತಲೆ ಕೆಡಿಸ್ಕೋಬಾರ್ದು, ಹೊಸ ಹೊಸ ಬಳ್ಳಿ ಆಗ್ತಾ ಇರಬೇಕು. ಅದು ಒಂದ್ಸರಿ ಬಳ್ಳಿ ನೆಟ್ಟರೆ ಎಷ್ಟು 3ನೇ ವರ್ಷಕ್ಕೆ ಬರುತ್ತಾ? ಅದು 3ರಿಂದ 4ನೇ ವರ್ಷ ಸ್ಟಾರ್ಟ್ ಆಗ್ಬಿಡುತ್ತೆ. 4ನೇ ವರ್ಷಕ್ಕೆ ಬರುತ್ತೆ. ನಮ್ಮ ತಂದೆಯವರು ಇರೋ ಕಾಲದಲ್ಲೆಲ್ಲ ಒಂದೇ ಬಳ್ಳಿಲಿ 1 ಕ್ವಿಂಟಲ್ ಮೆಣಸು ಆಗ್ತಿತ್ತು. ಓಹೋ, ಒಬ್ಬ 1 ದಿವಸ ಇಡೀ ಕುಯ್ಯೋದು. ಪಣಿಯೂರು ಅಂತ? ಪಣಿಯೂರು. ಅದಕ್ಕಿಂತ ಕ್ರಾಪ್ 3 ಗನಿ ಬ್ಯಾಗ್ ಕುಯ್ತಿದ್ರು. ಓಹೋ, ಅಷ್ಟು ಮಟ್ಟಿಗೆ ಇಳುವರಿ ಕೂಡ ಆಗಲ್ಲ. ಅದು ಏನು ಕಾರಣ ಅಂದರೆ ಆಗ ನಮಗೆ ಮಣ್ಣು ಫಲವತ್ತಾಗಿತ್ತು.
200 ಇಂಚು ಮಳೆ ಬರ್ತಿತ್ತು ಇಯರ್ಲಿ. ಈಗ 90, 110. ಅದು ಈಗ ಮಣ್ಣಲ್ಲಿ ಮಾಯ್ಚರ್ ಇಲ್ಲ ಈಗ ಅಷ್ಟೇ. ಆಗಿನ ಕಾಲದಲ್ಲಿ ಮಳೆ ಹಾಗೆ ಇತ್ತು. ಅಷ್ಟು ಮಳೆ ಬಂದರೂ ನಾವು ಅದರಲ್ಲೇ ಬದುಕಿದ್ದೀವಿ, ಹೆದರ್ತಿಲ್ಲ. ಈಗ ಒಂದು ಮಳೆ ಬಂದರೆ ಅಯ್ಯೋ ಏನು ಮಳೆ ಅಂತ ಹೇಳ್ತಾರೆ. ಅಂದರೆ ಸಾಧಾರಣವಾಗಿ ಒಳ್ಳೆ ಮೆಣಸು ಯಾವಾಗ ಮಾರ್ಚಿಗೆ ಕೊಯ್ಲಿಗೆ ಬರುತ್ತಾ? ಇಲ್ಲ, ಈಗ ಕುಯ್ಯೋಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಫೆಬ್ರವರಿ ಮಾರ್ಚಲ್ಲಿ ಕೊಯ್ದಿದ್ದಾರೆ. ಅಂದರೆ ನಿಮ್ಮಲ್ಲಿ ಚೆನ್ನಾಗಿದೆ ಬೆಳೆ. ಅಂದರೆ ಅವನ್ನೆಲ್ಲ ನೀವು ಕೊಯ್ಲು ಮಾಡಿಕೊಂಡು ಒಣಗಿಸಿ ಮಾರಾಟ ಮಾಡ್ತೀರಾ? ಅದು ನಾವು ಈಗಲೇ ಮಾರೋದಿಲ್ಲ. ಈಗ ಗುಡ್ ರೇಟ್ 660 ಇದೆ. ಅದೊಂದು ನ್ಯಾಚುರಲ್ ಗಿಫ್ಟ್ ಅಂತ ಹೇಳ್ಬೋದು. ಅದಕ್ಕೆ ತುಂಬ ಕೆಲಸ ಇರಲ್ಲ. ಗೊಬ್ಬರ ಯಾವಾಗ ಕೊಡ್ತೀರಾ ಅದಕ್ಕೆ? ಅದು ಕಾಫಿ ಕೊಡೋ ಟೈಮಲ್ಲಿ, ಕಾಫಿ ಕೊಡೋ ಟೈಮ್ ಓಟರಿಗೆ ಅದು ಅಲ್ಲೇ ಇರ್ತಲ್ಲ ಮರ. ಒಂದು 2 ಸರಿ ಕೊಡ್ತೀರಾ ವರ್ಷಕ್ಕೆ? 2 ಸರಿ ಕೊಡ್ತೀರಾ. ಮತ್ತು ಪೆಪ್ಪರ್ ಸ್ಪೆಷಲ್ಲು ಇದೆಲ್ಲ ಬಂದಿದೆ. ಕೆಲವರು ಸಿಂಪಡಣೆನೂ ಮಾಡ್ತಾರೆ, ಕೆಲವು ಬಳ್ಳಿಗಳಿಗೆಲ್ಲೂ ಲಘು ಪೋಷಕಾಂಶದ ಮಿಶ್ರಣ. ಇವರಿಮಂತ ಅಂಕೇಗೌಡರನ್ನ ಮೀಟ್ ಆಯ್ತೀನಿ. ಅವ್ರು ಹೇಳ್ದಂಗೆ ಅವರು ನನಗೆ ಸ್ವಲ್ಪ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಚೆನ್ನಾಗಿದೆ ಅದು. ಮತ್ತೆ ಅಡಿಕೆ ಗಿಡಗಳಿದಾವೆ ಅಂತ ಅಂದ್ರಿ. ಅದೇ ಎಷ್ಟು ಮರಗಳಿದಾವೆ? 300 ಇದೆ. 300 ಇದೆ. ಎಲ್ಲ ಫಸಲು ಕೊಡ್ತಾ ಇದೆಯಾ? ಈಗಾಗಿ ನಟ್ಟಿದ್ದೊಂದು 200 ಇದೆ. ಅದೊಂದು 2 ವರ್ಷಕ್ಕೆ 7 ಬರ್ಬೋದು. ಈ 300 ಗಿಡ ನೀವೇ ನೆಟ್ಟಿದ್ದ? ಅದು ಫಸಲು ಕೊಡ್ತಾ ಇರೋದು ಅಲ್ಲ, ಲೋಕಲ್ ತಳಿದೆ ಅದು? ತೀರ್ಥಹಳ್ಳಿ ಲೋಕಲ್. ತೂಕ ಜಾಸ್ತಿ. ಮತ್ತೆ ಇದು ಮಂಗಳ ನಟ್ಟೆ, ಅದಕ್ಕೆ ಡಿಮಾಂಡ್ ಇಲ್ಲ. ಅದು ವೆರಿ ಸಾಫ್ಟ್. ಅವರು ಟೆಸ್ಟ್ ಮಾಡಿ ಕೇಳ್ತಾರೆ. ಅದರಲ್ಲಿ ಮಂಗಳ ಅಡಿಕೆಗೆ ಈ ಕಡೆಯಿಂದ ಒಂದು ಬೆಂಕಿ ಮ್ಯಾಚ್ ಕಡ್ಡಿನ ದೂಕಿದ್ರೆ ಅದು ಅದ್ರಲ್ಲಿ ಹೋಯ್ತದೆ, ಪಾಸ್ ಆಯ್ತದೆ. ಅಷ್ಟು ಸಾಫ್ಟ್ ಅದು. ಅದೇ ಮಂಗಳ. ಈ ಮೋಹಿತ್ ನಗರ ಮತ್ತು ತೀರ್ಥಹಳ್ಳಿಗೆ ನೀವು ಆಣಿ ಚುಚ್ಚಿದ್ರೆ ಪಾಸ್ ಆಗೋದಿಲ್ಲ, ಅಷ್ಟು ಸ್ಟ್ರಾಂಗ್ ಅದು. ಅದು ಒಳ್ಳೆ ಅಡಿಕೆ. ಅಡಿಕೆನಲ್ಲಿ ಒಳ್ಳೆ ಇಳುವರಿ ಪಡಿಬೇಕಾದ್ರೆ ಯಾವ ಗೊಬ್ಬರ ಕೊಡಬೇಕಾಗತ್ತೆ? ಅದಕ್ಕೆ ಅಡಿಕೆಗೆ ಮೇನ್ ಪೊಟ್ಯಾಶ್. ಅದರಲ್ಲಿ ಡ್ರಾಪಿಂಗ್ ಇಲ್ಲ, ಮತ್ತೆ ಸ್ಪ್ರೇಡ್ ಬೋರ್ಡೋ ಮಿಕ್ಸ್ಚರ್ ಯಾವಾಗ ಸಿಂಪಡಣೆ? ಅದ್ರ ಮೇಲೆ ಹೊಡಿಬೇಕು. ಮೇಲೆ ಅಂದರೆ ಮುಂಗಾರಿಗಿನ ಮುಂಚೆ. ಕೊಳೆ ರೋಗ ಬರಲ್ಲ. ಅದೊಂದು ಮತ್ತೆ ಮಳೆಗಾಲದಲ್ಲಿ ಎಲ್ಲ ಚರಂಡಿ ವ್ಯವಸ್ಥೆ ಇರಬೇಕು. ನೀರು ನಿಲ್ಬಾರ್ದು, ನೀರು ಹರಿದು ಹೋಗ್ಬೇಕು, ಬಸಿದು ಹೋಗ್ಬೇಕು. ಅದು ಮೇನು. ಅಂದರೆ ಯಾವಾಗ ಕೊಯ್ಲಿ ಬರುತ್ತೆ ಅಡಿಕೆ? ಈಗ ನಮ್ಮದು ಕೊಯ್ದು ಆಗೋಯ್ತು. ನಾವು ಹಸಿ ಅಡಿಕೆ ಕೊಡೋದು. ಕೆಜಿ ಒಳ್ಳೆ ರೇಟ್ 45 ಸಿಕ್ತು ಕೆಜಿ. ಸಾಧಾರಣ ನವೆಂಬರ್ ಡಿಸೆಂಬರ್ ಹಿಂಗೆಲ್ಲ ಕೊಯ್ಲಿ ಬರುತ್ತಾ ಅದು ಅಡಿಕೆ? ಇಲ್ಲ, ನಾನು ಲಾಸ್ಟ್ ಮಂತ್ ಕೊಟ್ಟಿದ್ದು. ಜನವರಿನಲ್ಲೇ ಮಾರಾಟ ಮಾಡಿದ್ದೀರಾ? ಈಗೆಲ್ಲ ಕೊಯ್ದು ಆಗೋಯ್ತು, ಎಲ್ಲ ಮುಗಿದು ಇದೆ. ಅಂದರೆ ಡಿಸೆಂಬರ್ ಜನವರಿಗೆ ಬಂದ್ಬಿಡ್ತು ಎಲ್ಲ ಕೊಯ್ಲು ಮಾಡಿ. ನಮ್ಮ ಇಲ್ಲಿ ಹಣ್ಣು ಮಾಡಿ ಮರಲ್ಲ, ಹಸಿನೇ ಕೊಡೋದು. ಹಸಿನೇ ಕೊಟ್ಬಿಡ್ತಾರೆ, ಬಂದು ತಗೊಳ್ತಾರೆ. ಹಸಿದೆ ತೂಕದ್ದೇ ತಗೊಳ್ತಾರೆ, ಅವರೇ ಕೊಯ್ದು ತಗೊಳ್ತಾರೆ. ರೇಟ್ ಫಿಕ್ಸ್ ಮಾಡ್ತೀವಿ. ಅಂದರೆ ಗುತ್ತಿಗೆ ಕೊಡೋದು ಅವರೇ ಹೇಳ್ತಾರೆ ಎಷ್ಟಪ್ಪ ಕೆಜಿಗೆ 45. ಲೇಬರ್ ಎಲ್ಲ ಒಂದೇ. ನನಗೆ ನಿಮಗೆ ಕ್ರಯ ಕೊಡಬೇಕು. ಅದೇ ನನಗೆ 45 ರೂಪಾಯಿಗೆ ಕ್ವಿಂಟಲೇ 4,500 ಬಂತು. ದಿವಸ ಕಮ್ಮಿ, ಒಂದು 13 ಕ್ವಿಂಟಲ್ ಆಯಿತು. ಎಷ್ಟು ಸರಿ ಕೊಯ್ಲು ಮಾಡ್ಕೊಳ್ತಾರೆ? ಅದು ಒಂದೇ ಸರಿ. ಹಣ್ಣು ಕುಯ್ಯೋರ ಮಾತ್ರ 3 ಟ್ರಿಪ್ ಕುಯ್ಬೇಕು. ಆರಿಸಿ ಇದು ಯಾವುದೋ ಅಂತ ಎಂಥದಿಗೆ ಹೇಳ್ತಾರೆ, ಬಟ್ಟೆ ಮಾಡೋ ಫ್ಯಾಕ್ಟ್ರಿಗೆ ಹೋಗೋದು ಅಂತ, ಕಲರ್ ಕೊಡೋಕ್ಕೆ ಅಂತ ಏನು ಹೇಳ್ತಾರೆ. ಬೇರೆ ಬೇರೆ ಉದ್ದೇಶಗಳಿಗೆ ಉದ್ದೇಶ ಇದೆ, ಬಳಸ್ತಾ ಇದ್ದಾರೆ. ಅಡಿಕೆ ಕೃಷಿನೂ ಕೂಡ ಲಾಭದಾಯಕ. ಮತ್ತು ನೀವು ಈಗ ಏಲಕ್ಕಿಯನ್ನು ಹಾಕ್ಕೊಂಡಿದ್ದೀರಲ್ಲ, ಅದಕ್ಕೆ ಪರಾಗಸ್ಪರ್ಶಕ್ಕೆ ಜೇನು ಹುಳುಗಳು ಎಲ್ಲ ಬೇಕಾಗುತ್ತೆ. ಜೇನು ಪೆಟ್ಟಿಗೆ ಇಂಥವೇನಾದ್ರು ಇಟ್ಕೊಂಡಿದ್ದೀರಾ? ಇಟ್ಕೊಳ್ಳಿ. ನಾನು ಜೇನು ವಿಷಯ ಒಂದು ಮಾತು ಜನರಿಗೆ ತಿಳ್ಕೊಳ್ಳಿ. ಜೇನು ನೊಣಗಳಿಗೆ ಕಾಯಿಲೆ ಬರಲಿಲ್ಲ. ಏನಂತ ನಾವು ಈ ಔಷಧಿ ಹೊಡಿತೀವಿ ನೋಡಿ, ಅದರಿಂದಾಗಿ ಜೇನು ಸಾಯೋದು ಹೊರತು, ಒಂದು ನೊಣ ನೀವು ಸ್ಪ್ರೇ ಮಾಡಿದ ಗಿಡಕ್ಕೆ ಹೋಗಿ ಬಂದರೆ ಪುನಃ ಬಂದು ಗೂಡಿ ಸೇರ್ಬೇಕಾದ್ರೆ ಮಾನಸ ಎಲ್ಲ ಸತ್ತೋಗಿರ್ತದೆ. ಯಾಕೆ ಅಷ್ಟು ಅವು ಸೂಕ್ಷ್ಮ. ಅಂದರೆ ನಾವೇ ಹಾಳು ಮಾಡಿದ್ದು. ಕೀಟನಾಶಕ ಸಿಂಪಡಣೆ ಮಾಡೋದ್ರಿಂದ ಇವತ್ತು ಜೇನು ಕೃಷಿಗೆ ಯಾವ ಕಾಯಿಲೆ ಇಲ್ಲ. ನಾವೇ ರೈತರೇ ಮಾಡಿದ್ದು. ಎಷ್ಟು ಪೆಟ್ಟಿಗೆ ಇದೆ ನಿಮ್ಮಲ್ಲಿ? ಅದು 25 ಇದೆ. 25 ಪೆಟ್ಟಿಗೆ ಇದೆ. ಈಗ ಒಂದು ಪೆಟ್ಟಿಗೆ 3 kg ಬರ ಆಗಲ್ಲ. ವಾರಕ್ಕೆ ಒಂದು ಬಾಕ್ಸಲ್ಲಿ 8 kg ತೆಗಿತಿದ್ದೆ. 200-150 kg ಅಷ್ಟು ಜೇನು ತೆಗಿತಿದ್ದೆ. ಈಗ ಬಂದು 15-20. ಅಂದರೆ ಈ ಮಳೆಗಾಲದಲ್ಲಿ ಸ್ವಲ್ಪ ಅವಕ್ಕೆ ಆಹಾರ, ನಾನು ಸಕ್ಕರೆ ಫೀಡ್ ಮಾಡ್ತಾ ಇದ್ದೀನಿ. ನನಗೆ ಜೀವಮಾನದಲ್ಲಿ ಇದುವರೆಗೆ 10,000 ನೊಣ ಚುಚ್ಚಿದೆ ನನಗೆ. ನಾನು ಅದಕ್ಕಾಗಿ ಜೀವಲ್ಲಿದ್ದೀನಿ. ಅದಕ್ಕೆ ಒಂದು ರೀತಿಯಾದ ಔಷಧಿ ಇದ್ದ ಔಷಧಿ ಅದು. ನಾನು ಹೆದರೋದಿಲ್ಲ. ಎಲ್ಲರೂ ಜೇನು ಚುಚ್ಚಿದ ಒಬ್ಬರು ಓಡ್ತಾರೆ, ನಾನು ಓಡೋದಿಲ್ಲ. ಹಂಗೆ ಅಲ್ಲಿ ಉಜ್ಜಿಬಿಟ್ಟು ಅಲ್ಲೇ ಕೆಲಸ ಮಾಡ್ತಾರೆ. ಧೈರ್ಯ ಬೇಕದು. ಹೌದೌದು. ಅಂದರೆ ಪೆಟ್ಟಿಗೆಗಳು ಜಾಸ್ತಿ ಮಾಡ್ಕೋಬೇಕು ಅಂತ ಅಂದಾಜಿದೆಯಾ? ಇಲ್ಲ, ಸಾಕು. ಇನ್ನು 25 ಪೆಟ್ಟಿಗೆ ಅಂದರೆ ಒಳ್ಳೆ. ಮಗನಿಗೆ ಇಂಟ್ರೆಸ್ಟ್ ಇದೆ, ಮಾಡ್ತಾನೆ. ಅಂದರೆ ಅದರಿಂದ ಇಳುವರಿ ಏನಾದರೂ ಜಾಸ್ತಿ ಆಗಿದೆಯಾ? ಜೇನು ಮೊದಲು ತೋಟಗಳಲ್ಲಿ ನೀರು ಹೊಡೆಯೋ ವ್ಯವಸ್ಥೆ ಇದ್ದಿಲ್ಲ. ಮಳೆಗೆ ಹೂ ಹೋಗೋದು. ಬ್ಲಾಸಮ್ ದಿವಸ ಎಲ್ಲ 3 ವೆರೈಟಿ ಜೇನುಣ. ಹೆಜ್ಜೇನು, ಪೆಟ್ಟಿಗೆ ಜೇನು, ಮತ್ತೆ ಮುಜ್ಜಂಟಿ ಅಂತ ಹೇಳ್ತಾರೆ, ಗೋಡೆಯಲ್ಲಿ ಕೊಡ್ತಾರೆ.
ಬೆಳಿಗ್ಗೆ ನೋಡೋಕ್ಕೆ ಏನು ಸಂತೋಷ, ಅದು ಸೌಂಡ್ 10 ಗಂಟೆವರೆಗೆ ಎಲ್ಲ ಒಳ್ಳೆ ಸಂಗೀತ. ಈಗ ಅದೆಲ್ಲ ಕಣ್ಣಿಗೆ ಕಾಣದೇ ಇಲ್ಲದಾಗಿದೆ. ಅಂದರೆ ಈ ಹೂಮಳೆ ಬಂದಾಗ ಸಾಕಷ್ಟು ಜೇನುನೊಣಗಳು ಭೇಟಿ ನೀಡ್ತವೆ. ಅದು ನೋಡೋಕ್ಕೆ ಸಂತೋಷ, ಅದೆಲ್ಲ ಈಗ ನಮಗೆ ಕಣ್ಮೇರೆ ಆಗಿದೆ. ಅದಿರೋದ್ರಿಂದಲೇ ಒಂಥರ ಎಲ್ಲ ಕಾಯಿ ಕಚ್ಚೋದು ಎಲ್ಲ ಚೆನ್ನಾಗಿ ಪರಾಗಸ್ಪರ್ಶ ಯಾವುದು ಪರಾಗಸ್ಪರ್ಶಕ್ಕೆ ಬಹಳ ಅನುಕೂಲ. ಅದು ಏಲಕ್ಕಿಗಂತೂ ಬಹಳ ಒಳ್ಳೆಯದು. ಏಲಕ್ಕಿ ಮೆಡಿಸಿನ್ ಹಾಕೋದ್ರಿಂದ ಜೇನುನೊಣಕ್ಕೆ ಕಾಯಿಲೆ ಬಂದಿದೆ. ಇದನ್ನು ಯಾವ ಸೈಂಟಿಸ್ಟ್ ಬೇಕಾದ್ರೆ ಹೇಳಿ, ನಾನು ಹೇಳ್ತೀನಿ. ಜೇನುನೊಣಕ್ಕೆ ಕಾಯಿಲೆ ಬರಲಿಲ್ಲ, ಸಾಯಂಕಾಲ ಬಂದ್ರಪ್ಪ ತಗೊಂಡೋಗಿ ಏನಾದ್ರು ಮಾಡಿ, ತಾಯಿಗೆ ಹೇಳಲ್ಲ, ಹೆಂಗಸ್ರಿಗೆ ಅದು ಸರಿ. ಅಂದರೆ ಇನ್ನೊಂದು ದಿನ ಕರೆದ್ರು ಬರ್ತಾರೆ ಅವಾಗ. ಅದೊಂದು ಒಟ್ಟಾರೆ ಕೃಷಿ ತೃಪ್ತಿ ಕೊಟ್ಟಿದೆ. ಇಲ್ಲ ಕೆಲಸದವ್ರು ನಾವು ನಮ್ಮ ಮನೆಯವ್ರ ಥರ ನೋಡ್ಕೊಂಡ್ರೆ ಅವ್ರಿಗೆ ನಮ್ಮ ಮೇಲೆ ಪ್ರೀತಿ ಇರ್ತದೆ. ಕುಟುಂಬದ ಸದಸ್ಯರಾಗಿ ಇರಬೇಕು. ಮತ್ತೆ ಅವ್ರನ್ನ ಲೇಬರ್ ಥರನೇ ನೋಡಬಾರ್ದು, ಮನೆಗೆ ಹತ್ತಬೇಡ ಮುಟ್ಟಬೇಡ ಅಂತ ಹೇಳ್ಬಾರ್ದು. ಅವ್ರು ನಮ್ಮಾಗೆ ಮನಸ್ಸವರು. ಅವರಿದ್ದರಿಂದ ನಾನು ಇವತ್ತು ಎಲ್ಲಿ ಭಾಷಣ ಮಾಡುವಾಗ ನಾನೇ ಒಬ್ಬನೇ ಶ್ರಮ ಪಟ್ಟಿದ್ದಲ್ಲ, ನಾನು ಹೆಸರಿಗೆ ಸಾವುಕಾರ, ಕೆಲಸದವರಂತ ನಾನು ಇಂಪ್ರೂವ್ ಆಗಿದೆ ಅಂತ ಹೇಳ್ತೀನಿ. ಅದೊಂದು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಳೇಬೇಕು. ಒಟ್ಟಾರೆ ಕೃಷಿ ತೃಪ್ತಿ ಕೊಟ್ಟಿದೆ. 100%. ಆತ್ಮೀಯ ಕೇಳಿದರೆ ಬೈಮನ ರಘು BM ರಘುರಾಮ್ ಅವರ ಕೃಷಿ ಅನುಭವಗಳನ್ನು ಇನ್ನೂ ಸವಿಸ್ತಾರವಾಗಿ ಅವರಿಂದ ಕೇಳಿ ತಿಳ್ಕೋಬೇಕು ಅಂದರೆ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ 944 87 00 970. ಕರೆಕ್ಟ್. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 944 87 00 970. ತುಂಬ ಸಂತೋಷ ರಘು ಅವರೇ, ತಾವಿದವರೆಗೂ ತಮ್ಮ ಕೃಷಿ ಅನುಭವಗಳನ್ನು ನಮ್ಮ ಆಕಾಶವಾಣಿ ಮೂಲಕ ಬೇರೆ ರೈತರೊಂದಿಗೆ ಹಂಚಿಕೊಂಡಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ